ಎಲ್ಲಿಗೆ ಸಂಕ್ರಮ ಒಂಟೆ ಅದೇ ಕಣಕ್ಕ. ಅಯ್ಯೋ ನಮ್ಮ ಬೀಗರು ಬಂದವ್ರೆ. ಅದಕ್ಕೆ ಇನ್ನ ವರ್ಷ ಆದ್ಮೇಲೆ ಬಂದವ್ರು ಮನೆಗೆ. ಅದೇ ಹಂಗಕ್ಕ ಒಂದು ಕುಪ್ಸನ ಕೊಟ್ಬಿಟ್ಟು ಕಳಿಸ್ಲಿಲ್ಲ ಅಂದ್ರೆ ಸಂದಕ್ಕಿರ್ತದೆ. ಅದಕ್ಕೆ ನೀನು ಅವ್ರಸ್ನ ಕುಂಕುಮ ಕೊಟ್ಬಿಟ್ಟು ಬಾಳೆಹಣ್ಣು ಏನನ್ನ ಕೊಟ್ಬಿಟ್ಟು ಯಾವ್ದನ ಒಂದು 400-500 ರೂಪಾಯಿ ಸೀರೆ ಇಕ್ಬಿಟ್ಟು ಕಳಿಸ್ಬಿಡನಿ ಅತ್ತಾಗೆ ಅಂತ ಹೇಳ್ಬಿಟ್ಟು ನೋಡಿದೆ. ಇನ್ನು ಮೂರ್ನಾಗಿನ ಯಾವ್ದಮ್ಮ ಅಂಗಡಿ ಐತೆ. ಎಲ್ಲ ಅಂಗಡಿಗಳು ಯಾವೂ ಇಲ್ಲ. ಇನ್ನು ಯೋಚ್ ದೂರ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಅದೇ ಜಯಕ್ಕೊಂದು ಸೊಸೆ ಅದೇನೋ ಸೀರೆ ವ್ಯಾಪಾರ ಮಾಡ್ತಾವಳಂತಲ್ವ. ಅದಕ್ಕೆ ಏನೋ 250-300 ರೂಪಾಯಿಗೆ ಸೂಪರ್ ಆಗಿರೋ ಸೀರೆಗಳೆಲ್ಲ ಕೊಡ್ತಾವಳಂತೆ. ಅದಕ್ಕೆ ನಾನು ಹೋಗ್ಬಿಟ್ಟದಾಗೆ ತಗೊಂಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೀನಿ. ಸುಮ್ಮನೆ ಬೀಗರು ನಂಗೆ ಕಳ್ಸೋದಕ್ಕಿನ್ನವೇ ಯಾಕೆ ಮಗಳನ್ನ ಕೊಟ್ಟಿದ್ದೀವಿ, ನನ್ನ ಮಗಳನ್ನ ಸಂತಕ್ಕೆ ನೋಡ್ಕೋತಾರೆ. ಸುಮ್ಮನೆ ಕೊಡೋದು ಬಿಟ್ಬಿಟ್ಟು ನಾನು ಯಾಕೆ ಸುಮ್ಮನೆ ಹಿಂಗಿರ್ಬೇಕು ಅಂತ ಹೇಳ್ಬಿಟ್ಟು ಹೋಯ್ತಿದ್ದೀನಿ. ಹೋಗಿ ಒಂದು ಸೀರೆ ತಗೊಬಿಟ್ಟು ಬಂದು ಅದಾಗ ರಸ್ನ ಕುಂಕುಮ ಕೊಟ್ಬಿಡನಿ ಅಂತ. ಅಯ್ಯೋ ನೀನು ಕೊಡ್ಲಿಲ್ಲ ಅಂದ್ರೂ ಆಸರ ಆಯ್ತದೆ. ಅಂತ ಸೀರೆ ಏನಾರ ನೀನು ಕೊಟ್ಬಿಟ್ಟೆ ಅಂದ್ರೆ ನೀನು ಬೀಗ್ ತಮ್ಮ ನಿನ್ ಜೋಲ್ಮ ಜಾಲಿಸ್ಬಿಡ್ತಾಳ ಅಷ್ಟೇ. ನೀನ್ಯಾ ಇದ್ಯಾಕಕ್ಕ ಹಿಂಗಂದಿಯೇ, ಏನಾಯ್ತು? ಅಯ್ಯೋ ನಾನು ಕಣವ ಸೀರೆ ತಗೊಬಿಟ್ಟು ಬಂದಿದ್ದೆ. ಹೋಗ್ಬಿಟ್ಟು ಇರ್ಲಿ ಅಂತ ಹೇಳ್ಬಿಟ್ಟು ಹಬ್ಬ ಕುಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೀರೆ ತಂದಿದ್ರೆ ಅವಳು ಮಕ ಮುಚ್ಚ ಒಂದೇ ಒಂದು ಕಿತ ಉಟ್ಕೊಂಡಿಲ್ಲ. ನಾನು ನೀರಿಗೆ ಒದ್ಬಿಟ್ಟು ಆರಾಕ್ಬಿಟ್ಟು ಉಟ್ಕೊಳ್ಳಿ. ಅದೇ ಸುಮ್ಮನೆ ಯಾಕೆ ನಾವು ಹಂಗೆ ಮಾಡೋದು ಹೇಳು. ಯಾರು ಮುಟ್ಟಿರ್ತಾರೋ ಏನೇನೋ ದೇವ್ರ ಪೂಜೆಗೆ ಹೋಗ್ಬೇಕಿತ್ತಲ್ಲ, ಒಂದು ಕಿತ ಒದ್ಬಿಟ್ಟು ಆರಾಕ್ಸ್ಬಿಟ್ಟು ಆಮೇಕಿಂದ ನೋಡನಿ ಅಂತ ಹೇಳ್ಬಿಟ್ಟು ಅದು ಬಿಟ್ನವ ಒಂದೇ ಕಿತನೇ ನೀ ಒದ್ದಿದ್ದು. ಅಯ್ಯೋ ಶಿವನೇ, ಬಟ್ಟೆ ಎಲ್ಲ ಸಾರ್ಸ ಬಟ್ಟೆ ಆಗೋಯ್ತು ಕಣಮ್ಮಿ. ಇದೇನಕ್ಕ ಹೇಳ್ತಿದ್ದೀಗ? ಹಂಗಾರೆ ಆ ಪ್ರೇಮಿ ಮಾಡ್ತಿರೋ ಸೀರೆಗಳು ಸರಿ ಇಲ್ಲ ಅಂತಿಗೆ? ಅಯ್ಯೋ ಯಾವ ಸರಿ ಐತೆ. ಹೋಗಿ 350 ರೂಪಾಯಿ ಅಂತ ಹೇಳ್ಬಿಟ್ಟು ಸೀರೆ ಕೊಟ್ಟು ತಗೊಂಬಿಟ್ಟು ಬಂದಲ್ಲ ನಾನು. ಅಯ್ಯೋ ಒಂದೇ ಏಟು ಹೊಂಟೋಯ್ತಲ್ಲ. ಅದೇ ಹಂಗೆ ನಂದೇ ಅಲ್ಲ, ಆ ರಾಧಮ್ಮ ಶಂಕ್ರಮ್ಮ ಎಲ್ರೂ ಅಷ್ಟೇನೇನಿಯ ತಗೊಂಡೋಗಿದ್ರಂತೆ ಸೀರೆಯ. ತಗೊಂಡೋಗ್ಬಿಟ್ಟು ಎಲ್ಲ ಮಕ್ ಬಿಸಾಕ್ ಬತ್ತಾವ್ರಿ. ಮಾಡಿಕಳಲೆ ನೀನೇನಿಯ ನಮ್ಮ ಕಾಸು ವಾಪಸ್ ಕೊಡು ಅಂತ ಹೇಳ್ತಾವ್ರಿ. ನನಗನ್ನಿಸ್ದಂಗೆ ಯಾವ 100 ರೂಪಾಯಿ ಸೀರೆ ಅಂತ ಅನ್ನಿಸ್ತದೆ. ಇದು ಏನಕ್ಕ ಹೇಳ್ತಿದ್ಯಾ? ಅದೇ ಈ ಜಯಕ್ಕೊಂದು ಸೊಸೆ ಅವ್ಳು ವ್ಯಾಪಾರ ಮಾಡ್ತಾಳಲ್ಲ ಸೀರೆ ವ್ಯಾಪಾರ, ಅದ್ರ ಬಗ್ಗೆನೇ ಹೇಳ್ತಿರೋದು? ಹೂ ಕಣಮ್ಮಿ, ಇನ್ ಯಾವ್ದ್ರ ಬಗ್ಗೆ ಹೇಳನಿ? ಅವಳೇನೆ ಸೀರೆ ವ್ಯಾಪಾರ ಮಾಡ್ತೀನಿ ಅಂತ ತಂದ್ಲು. ಅಲ್ಲ ದುಡ್ಡು ತಿನ್ಲಿ ಬ್ಯಾಡ ಅಂತ ಅನ್ನಕ್ಕಿಲ್ಲ. ಒಂದೊಳ್ಳೆ ಸಂದಕಿರ ಸೀರೆಗಳನ್ನ ತಂದು ಹಾಕೋದು ಬೇಡವೆ? ಅದ್ಯಾ ಅಂತದ್ದು ಸೀರೆ ತಂದು ಹಾಕವಳೆ 350 ರೂಪಾಯಿ ಕೊಟ್ಬಿಟ್ಟು ತಗೊಬಿಟ್ಟು ಬಂದಿದ್ದೀನಿ. ಒಂದು ಕಿತ್ತ ನೀರ್ಗೆ ಹಾಕಿದ ತಕ್ಷಣ ನೀರಾಗೆಲ್ಲ ಹಂಗೆ ಬಣ್ಣ ಬುಟ್ಕೊಬಿಡ್ತು ಅಂತೀನಿ. ಓಯ್ ನಾನು ತೆಗೆದು ಮಕ್ ಬಿಸಾಕ್ಬಿಟ್ಟು ಬಂದೆ ನೋಡು. ಅವ್ರ ಅತ್ತೆನಕ್ಕೆ ಯಾಕೋ ಸುಗುತ್ಲಂತೆ, ನಿನ್ನ ಮಾನ ಮರ್ವದಿ ಬಿಟ್ಬಿಟ್ಟು ಇಂಥ ಬಿಸ್ನೆಸ್ ಯಾಕೆ ಮಾಡಿಯ ಬೇವರ್ಸಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಬಿಸ್ನೆಸ್ ಎಲ್ಲ ಮುಚ್ಚಾಕ್ತಾಳೆ ನೋಡು. ಇನ್ನು ಊರರೆಲ್ಲ ಯಾಕೋ ಸುಗುತ್ರೆ ಇನ್ನು ಇಕ್ಕೊಂಬಿಟ್ಟು ಏನು ಮಾಡ್ತಾಳೆ ಹೇಳು? ಅಯ್ಯೋ ಅವಳು ಬಿಸ್ನೆಸ್ ಎಲ್ಲ ಮುಚ್ಚಾಕ್ಬಿಟ್ರೆ ನನ್ನ 50,000 ರೂಪಾಯಿ ಸಾಲ ಯಾರು ತೀರಿಸ್ತಾರೆ? ಯಾಕೆ ಬರೀ ಸಾಲ ಕೊಟ್ಟಿದ್ದೇನೆ ಅವಳಿಗೆ? ಇದೆಲ್ಲ ಹೊತ್ತಲ್ಲ ಕಣಕ್ಕ. 50,000 ರೂಪಾಯಿ ಕೊಟ್ಟಿವ್ನಿ ಸಾಲ್ವಾ? ಪಾರಿ ಹಂಗಾರ ನಿನ್ ಸಾಲ ಬಂದಂಗೆ ನೆನಿಯ ಹೋಗು. ನಿನ್ ಸಾಲ ಹಂಗೇನಿಯ 3 ನಾಮ ಅಷ್ಟೇ ನೆನಿಯ. ನಿನ್ ಸಾಲ ಎಲ್ಲನೂ ಬರೋದು ಇಲ್ಲ, ಎಂಥದನ್ನೂ ಇಲ್ಲ. ನಂಗೆ 10 ರೂಪಾಯಿ ಕಳ್ಕೊಂಡ್ರೆ ನೆನಿಯ ರಾತ್ರಿಲ್ಲ ನಿದ್ದೆ ಬರಕಿಲ್ಲ ಕಣಕು. ಅಂತದ್ರಾಗೆ 50,000 ರೂಪಾಯಿ ಕಳ್ಕೊಂಡ್ಬಿಟ್ರೆ ಸುಮ್ಮನೆ ಆಯ್ತದ? ನಾನೇನೊಳಗೇನು ಪುಕ್ಸಟ್ಟೆ ಏನು ಕಳ್ಸಿಲ್ಲ ಅವಳನ್ನ. ಪೇಪರ್ ಮೇಲೆ ಸೈನ್ ಹಾಕ್ಸ್ಬಿಟ್ಟೆ ಏನಿಯ ಕಳ್ಸಿರೋದು ನಾನು. ಗೌಡ್ರಿ ಏನನ ಕೊಟ್ರೆ ಕೊಟ್ಟಂಗ ಅಷ್ಟೇ ಏನಿಯ. ಇಲ್ಲ ಅಂತ ಹೇಳಿದ್ರೆ ನಿನ್ ಕಾಸೇನು ಬರಕಿಲ್ಲ. ನಾನು 350 ರೂಪಾಯಿ ಕೊಡು ಅಂದ್ರೆ ಏನಿಯ, ನಾನು ತಾಗ 350 ರೂಪಾಯಿ ಇಲ್ಲ ಅಂತ ಬೊಗಳಿದ್ಲು ಅಂತಂದ್ರ ನೀನು 50,000 ರೂಪಾಯಿ ಕೊಟ್ಬಿಟ್ಟಳೆ. ಪಾರಿ ವಸೂಲಿ ಮಾಡ್ಕ. ನನಗೆ ಯಾಕೆ ಅವಳು ಕೊಡಂಗ್ ಕಾಣೆ. ಮಳ್ಳಿ ಮಿಂಚುಳಿ. ಮೊದ್ಲೇ ಗೊತ್ತಲ್ಲ ಅವಳು ರಾಧ ಇದ್ಲಲ್ಲ ಸೊಸೆ, ರಾಧಂತರ ಅಲ್ಲ ಇವಳು ದೊಡ್ಡ ಸೊಸೆ, ಬೋಲು ಸ್ಟೈಲ್ ರಾಣಿ. ಅವ್ರ ಅಮ್ಮ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಅವ್ರ ಅಮ್ಮ ಅವತ್ತು ಬಂದಿದ್ಲು, ಆಟ ಆಡ್ತಿದ್ಲು. ಅಯ್ಯಪ್ಪ ನೀನು ವಸೂಲಿ ಮಾಡೋದು ಭಾಳ ಕಷ್ಟ ಐತೆ. ಹೋಗಿ ವಸೂಲಿ ಮಾಡ್ಕ. ಬಡ್ಡಿ ಸಮೇತ ವಸೂಲಿ ಮಾಡ್ಕ ಬಿಡ್ಬೇಡ. ಇಲ್ಲ ಇಂಥ ಸೀರೆಗಳು ತಂದ್ಬಿಟ್ಟು ಊರವ್ರಿಗೆಲ್ಲ ನಾಮ ಹಾಕ್ಬೋದು ಅಂತ ಅನ್ಕೊಂಡಿದ್ಲೇನು? ನೀನು ಯಾಕೆ ಕೊಡಕ್ಕೋದೆ? ಮೊದ್ಲೇನೇನಿಯ ಅವ್ರ ಅತ್ತೆ ನನ್ನ ಸಸಿಗಳನ್ನೆಲ್ಲ ಹಾಳು ಮಾಡ್ತೀರಪ್ಪ, ನನ್ನ ಸಸಿಗಳನ್ನೆಲ್ಲ ಹಾಳು ಮಾಡ್ತೀರಾ ಅಂತ ಬಡ್ಕೊಂತಿತ್ತಾಳೆ. ಅಂತಂದ್ರೆ ನೀನು ಹೋಗಿ ಕಾಸು ಕೊಟ್ಬಿಟ್ಟು ಬಂದಿದ್ದೀಗೆ. ಯವ್ವ ನಂತಗವೆಲ್ಲ ನಡೆಯಕ್ಕಿಲ್ಲ. ನಂತಗೆ ಈ ಆಟಗಳೆಲ್ಲ ನಡೆಯಕ್ಕಿಲ್ಲ ಕಣಮ್ಮಿ. ಓಹೋ ಅವಳು ಬಿಸ್ನೆಸ್ ಮಾಡ್ತೀನಿ ಅಂದಿದ್ದಕ್ಕೆ ಪೇಪರ್ ಮೇಲೆ ಸೈನ್ ಹಾಕ್ಸ್ಕೊಬಿಟ್ಟು ನಾನೇನಿಯ ಇದು ಮಾಡ್ಕೊಂಡಿವ್ನಿ, ಅಗ್ರಿಮೆಂಟ್ ಮಾಡ್ಕೊಂಡಿವ್ನಿ. ಸುಮ್ಮನೆ ಏನು ಕೊಟ್ಟಿಲ್ಲ ಕಾಸ. ಆದ್ರೂ ಮನೆಯಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ 50,000 ರೂಪಾಯಿ ಎತ್ಕೊಬಿಟ್ಟು ನನಗೇನು ಒಂದು ಬಡ್ಡಿ ಕೊಡ್ಲಿಲ್ಲ, 1 ರೂಪಾಯಿದು ಏನೂ ಇಲ್ಲ. ಅದು ಏನೋ ಅವರೇ ಮಾಡ್ತಾವಳೋ ಏನೋ. ಇನ್ನು ಹಿಂಗೆ ಬಿಸ್ನೆಸ್ ಮಾಡ್ಬಿಟ್ರೆ ಇನ್ನು ಮುಂಡ ಮುಚ್ಕೊಂಡು ಹೋಗ್ತಿದ್ದೆ ಇನ್ನೇನಾಯ್ತದೆ ಹೇಳು? ಎಲ್ಲ ಹೋಯ್ತದೆ. ಏನು ಈ ಅಮ್ಮನ ಬಿಸ್ನೆಸ್ ಇನ್ನೆಲ್ಲ ಉದ್ಧಾರ ಆಯ್ತದೆ? ಇರು ಮಾಡ್ತೀನಿ. ಹೋಗ್ಬಿಟ್ಟು ನನ್ನ ಕಾಸ ನನಗೆ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಒಂದೇ ಕಿತಕ್ಕೆ ಯಾಕೋ ಸುಗಿದು ಬರ್ತೀನಿ ಇರಾಕ. ಯಪ್ಪ ನನಗೆ ನಿದ್ದೆ ಬರೋಕ್ಕಿಲ್ಲ ಕಣಕ್ಕ. ನಾನು ಬಡ್ಡಿ ವ್ಯವಹಾರ ನೆನೆಯ ಮಾಡ್ತೀನಿ, ಆದರೆ ನಾನು ನಿದ್ದೆ ನೆನೆಯ ಬರೋಕ್ಕಿಲ್ಲ ನೋಡು. ನಂಗೆ ಯಾರನ್ನ ಮೋಸ ಮಾಡ್ತಾರೆ ಅಂತ ಹೇಳಿದ್ರೆ ಅದು 50,000 ರೂಪಾಯಿ ಬಿಟ್ಟೆನೆ ನಾನು ಬಂದೇ ಇರು ಮಾಡ್ತೀನ ಮನೆಯಾಳಿಗೆ. ಫಸ್ಟ್ ಹೋಗೆ ಪಾರಿ, ಫಸ್ಟ್ ಹೋಗು. ನನ್ನ ಗಂಡ ನೋಡಿದ್ರೆ ಫೋನ್ ಇರ್ತಾ ಇಲ್ಲ. ಈ ಗಂಟು ಮುಟ್ಟೆ ಕಟ್ಟರೆ ಸೀರೆಗಳನ್ನೆಲ್ಲ ಎತ್ಕೊಂಡೋಗ್ಬಿಟ್ಟು ಅವ್ನ ಅಂಗಡಿಗೆ ಮಕ್ಪಿಸಿ ಹಾಕ್ಬಿಟ್ಟು ಬರಬೇಕು.
ಅಲ್ಲ ಎಲ್ರೂ ಹಿಂಗೆ ನೀವು ಉದ್ಬಿಟ್ರೆ ಹೆಂಗೆ ಹೇಳು. ಹಾಗೆ 4-5 ಸೀರೆ ವಾಪಸ್ ಬಂದ್ವು ಅಂದರೆ ನೀನು ಕೊಟ್ಟಿರೋ ಸೀರೆಗಳೆಲ್ಲ ವಾಪಸ್ ಅಂತೂ ಬರೋದು ಗ್ಯಾರಂಟಿ. ಮೊದಲು ಗಂಟು ಮುಟ್ಟೆ ಎಲ್ಲನೂ ಕೊಟ್ಟಿರೋವೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಅವ್ನ ಮಕ್ಕಕ್ಕೆ ಎಷ್ಟು ಬಿಟ್ಟು ಬರ್ತೀನಿ ಇರು. ಆ ಅಂಗಡಿ ಅವ್ನ ಮಕ್ಕಕ್ಕೆ ನನ್ನ ಗಂಡ ಎಲ್ಲೋದ್ನ ನನ್ನ ಗಂಡನ ಕರ್ಕೊಂಬಿಟ್ಟು ಬರ್ಬೇಕಲ್ಲ ಹೋಗಿ. ಫೋನ್ ಬೇರೆ ಮನೆಗೆ ಬಿಟ್ಟು ಹೋಗವ್ನಿ. ಅರ್ಜೆಂಟಾಗಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರಬೇಕು. ಇಲ್ಲ ಅಂದ್ರೆ ಆಮೇಲೆ ಇನ್ನೊಂದು ತಗೊಳಕ್ಕಿಲ್ಲ ಅಂತಂದರೆ ನಾನೇನು ಮಾಡಲಿ. ಫಸ್ಟ್ ಹೋಗ್ಬಿಟ್ಟು ಬರ್ತೀನಿ ಇರು. ಹೇಳಮ್ಮ. ಏನು ಕಾಣಿಸ್ತಿಲ್ಲ. ಎಷ್ಟು ದಿನ ಆಯ್ತು ಹೋಗಿ? ಹೌದು, ಯಾವತ್ತೋದ ಇನ್ನೂ ಬಂದಿಲ್ವೇ? ಮಾಮನ್ ಕೇಳಬೇಕಿತ್ತು ಎಲ್ಲೋದ ಅಂತ ಹೇಳ್ಬಿಟ್ಟು. ಅಲ್ಲ ಕಣಮ್ಮ, ನಾನು ಪಿರುತಿ ಮಾಡ್ತೀನಿ ಅಂತ ನನ್ನ ಹಿಂದೆ ಬಿದ್ದದ್ದ. ನಾನೇನು ಅವ್ನು ಇಷ್ಟಪಟ್ಟಿರ್ಲಿಲ್ವಲ್ಲ. ಎಲ್ಲೋದ್ನ ಏನು ಕತಿಯೋ ತಗ. ಎಲ್ಲ ಒಂದು ಹತ್ರ ಸಂದಕ್ಕೆ ಇರ್ತಾನೆ ಬಿಡು. ಯಾಕೆ ಟೆನ್ಷನ್ ತಗತ್ತೀಯ? ಹಾಂ, ಹ್ಞೂ 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 ಹೌದಾ? ನಾನು ಹುಡುಕ್ಲಾ? ಅಮ್ಮ ಎಲ್ಲೂ ಹೋಗಿರಲ್ಲ, ಸುಮ್ಮನಿರಮ್ಮ. ಹೌದಾ? ಮಾಮೂಂಗೆ ಫೋನ್ ಮಾಡ್ಬಿಟ್ಟು ಮಾತಾಡ್ತೀನಿ ಇರು. ನನ್ನ ಬೈಕತ್ತಾರೇನೋ ನಿನ್ನೆ ಲವ್ ಮಾಡಿ ನನ್ನ ಮಗ ಹಾಳಾಗೋದ ಅಂತ ಹೇಳ್ಬಿಟ್ಟು. ಹ್ಞೂ 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 ಸರಿ, ನಾನು ಮಾತಾಡ್ತೀನಿ ಹೇಳು. ಹ್ಞೂ ಸರಿ ಆಯ್ತು ಹೇಳಿ, ನಾನು ಮಾತಾಡ್ತೀನಿ. ಹ್ಞೂ ಸರಿ ಮಾತಾಡ್ತೀನಿ ಇರು. ಅಲ್ಲ, ನಮ್ಮ ಮಾವನ ಮಗ ಹೇಳ್ದೆ ಕೇಳ್ದೆ ಎಲ್ಲಿ ಹೊಂಟೋದ? ಎಲ್ಲಿ ಹೋಗಿರ್ಬೋದು ಅವನು? ಅಲ್ಲ, ಒಂದು ಮಾತು ಹೇಳ್ದೆ ಕೇಳ್ದೆ ಹಿಂಗೆಲ್ಲ ಹೋಗೋದು ಯಾವ್ದು ರೀತಿ ಸರಿ ಹೇಳು? ಹಾಂ, ನಾನೇನು ಅವನು ಲವ್ ಮಾಡ್ತಾ ಇದ್ನ? ಅವನು ಹಬ್ಬ ನಾನು ಲವ್ ಮಾಡಿಬಿಟ್ರೆ ಸಾಲ್ದ? ಬುಡತ್ತಾಗಿ ಬಿಡು. ಯಾರನ್ನ ಫ್ರೆಂಡ್ಸ್ಗಳಿಗೆಲ್ಲ ಫೋನ್ ಮಾಡ್ಬಿಟ್ಟು ವಿಚಾರಿಸ್ತೀನಿ ಎಲ್ಲೋದ ಅಂತ ಹೇಳ್ಬಿಟ್ಟು. ಅಪ್ಪ ದೇವರೇ, ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಂಗೆ ಕಾಪಾಡಪ್ಪ. ಅಯ್ಯೋ, ನನ್ನ ಗಂಟು ಅರ್ಜೆಂಟಾಗಿ ಕರ್ಕೊಂಬಿಟ್ಟು ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ತಿರ್ಗಾ ಸೀರೆಗಳೆಲ್ಲ ವ್ಯಾಪಾರ ಎಲ್ಲ ಹಾಳಾಗೋಗ್ತೈತೆ. ಏನು ಮಾಡೋದು ಇವಾಗ? ಎಲ್ಲಿರ್ತಾನ ನನ್ನ ಗಂಡ? ಲೇ ಪ್ರೇಮಿ, ನಿಂತ್ಕಳೆ. ಓ ಪರಕ, ನಾನು ನಿಮ್ಮಂತಾಗ ಬರೋಣ ಅನ್ಕೊಂಡಿದ್ದೆ. ನೀನೇ ಬಂದ್ಬಿಟ್ಟಿದ್ದೀಗ? ಏನ್ ಬಂದ್ಬಿಟ್ಟಿದ್ದೀಗ? ಮಳ್ಳಿ, ಓಹೋ ಪರವಾಗಿಲ್ಲ. ಏನ್ ಬಿಸಿನೆಸ್ ಎಲ್ಲ ಹಳ್ಳ ಹಿಡಿತಂತೆ? ಏನಕ್ಕ ಮಾಡಲಿ, ಮೋಸ ಮಾಡ್ಬಿಟ್ರು. ಬೋಲು ಮೋಸ. ಆ ಅಂಗಡಿನಾಗೆ ತಗೊಂಡಿದ್ನಲ್ಲ, ಅದಕ್ಕೆ ನೀನು ಮೋಸ ಮಾಡ್ಬಿಟ್ಟಿದ್ದು. ನನಗಂತೂ ಎಷ್ಟು ಬೇಜಾರಾಯ್ತದ ಗೊತ್ತೇನಕ್ಕ. ಅವನು ಎಲ್ಲ ಸಂದಕ್ಕಿರ್ತಾವೆ ಸೀರೆ, ಏನೂ ಆಗಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ದ. ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ. ಈಗ ನೋಡಿದ್ರೆ ಹಿಂಗೆ. ಯಾರಿಗೆ ಗೊತ್ತಿತ್ತು ಹಿಂಗೆಲ್ಲವೇ ಬಣ್ಣ ಹೋಯ್ತವೆ ಸೀರೆಗಳು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀ ಬೇಜಾರಾಗೈತೆ ನಂಗೂ. ಅವನು ಕೇಳ್ಕೊಂಬಿಟ್ಟು ಬರಬೇಕು. ಲೇ, ನೀನು ಕೇಳ್ಕೊಂಬಿಟ್ಟು ಬತ್ತೀಯ ಮಾಡ್ಕೊಂಬಿಟ್ಟು ಬತ್ತೀಗ, ಅದೆಲ್ಲ ನನಗೆ ಬೇಕಾಗಿಲ್ಲ. ನೋಡು, ಮರುವಾದಿನಾಗೆ ನನ್ನ ದುಡ್ಡೆಲ್ಲನೂ ನನಗೆ ವಾಪಸ್ ಕೊಟ್ಬಿಡು. ನೀನು ಈ ಬಿಸ್ನೆಸ್ ಎಲ್ಲ ತೋಪಿಡ್ದೈತೆ ಅಂದ್ಮೇಲೆ ನಿನ್ನ ದುಡ್ಡನ್ನ ಹೆಂಗೆ ವಾಪಸ್ ಕೊಡೋಕ್ಕಾಯ್ತದೆ? ನಿನ್ನ ಮಕ್ಕ ನೋಡು, ನಿನ್ನ ದುಡ್ಡು ವಾಪಸ್ ಕೊಟ್ಟಾಗ ಅದಾದಾಗ ನೋಡೆ, ನನಗೆ ಅದೆಲ್ಲ ನೀನು ಹೇಳೋದು ಪಾಳೋದೆಲ್ಲ ಬಿಟ್ಟಾಕ್ಬಿಟ್ಟು ನೀನು ನನಗಂತೂ ನನ್ನ ದುಡ್ಡನ್ನ ನೀನು ವಾಪಸ್ ಕೊಡಲೇಬೇಕು ಅಷ್ಟೇ. ಏನಿಯ ನಿನ್ನ ಪುರಾಣ ಕತೆ ಪುರಾಣ ಎಲ್ಲ ನಮ್ಗೆ ಬೇಕಾಗಿಲ್ಲ. ಏನೋ ಬಿಸ್ನೆಸ್ ಮಾಡ್ತಾಳೆ, ಬಿಸ್ನೆಸ್ ಮಾಡಿದ್ರೆ ಕೈಯಾಗ ದುಡ್ಡಾಡ್ತದೆ, ಹೆಂಗೋ ಬಿಡುವತ್ತಾಗೆ ದುಡ್ಡು ಇಸ್ಕೊಬಿಡ್ಬೋದು ಅಂತ ಅನ್ಕೋತಾ ಇದ್ರೆ ಇವಳು ನೋಡಿದ್ರೆ ಬಿಸ್ನೆಸ್ ಎಲ್ಲ ಲಾಸ್ ಮಾಡ್ಕೊಂಡು ಕುಂತವಳೆ. ಮತ್ತೆ ಸಾಲ ಹೆಂಗ್ ತೀರಿಸ್ತೀಗ ನೀನು? ನನಗದೆಲ್ಲ ಗೊತ್ತಿಲ್ಲ. ನನ್ನ ಕಾಸನಾಗೆ ವಾಪಸ್ ಕೊಟ್ಬಿಡು. ಅಕ್ಕ, ಹಿಂಗೆ ಅರ್ಜೆಂಟಾಗಿ ನಿಂತು ಜಾಗದಾಗೆ ನನಗೆ ಕಾಸು ಬೇಕು ಅಂದರೆ ಹೆಂಗೆ ಹೇಳಕ್ಕ? ನೀನು ಟೆನ್ಷನ್ ತಗೋಬೇಡ. ನಾನು ಹೋಗ್ಬಿಟ್ಟು ಆ ಸೀರೆ ಉಳಿದಿರೋ ಸೀರೆಗಳವಲ್ಲ ಅವನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಬರ್ತೀನಿ ಕಣಕ್ಕ. ಒಂದು ಇಟ್ಕೊಳಕ್ಕಿಲ್ಲ, ನಾನು ಎಲ್ಲ ವಾಪಸ್ ಕೊಟ್ಬಿಟ್ಟು ಬಂದು ಆ ಕಾಸ ನಿಮಗೆ ಏನೇ ಕೊಟ್ಬಿಡ್ತೀನಿ, ಸಾಲ ತೀರಿಸ್ಬಿಡ್ತೀನಿ. ಸರಿನೇ? ಇನ್ನೊಂದು ಚೂರು ಇರ್ತದೆ. ಏನು ಶಾನೆ ಸೀರೆಗಳು ಮಾರಿಲ್ಲ ಕಣಕ್ಕ, ಒಂದು 20 ಸೀರೆ ಮಾರಿದ್ದೀನಿ ಅಷ್ಟೇನಿಯ. ಇನ್ನು ಉಳಿದಿರೋ ಅಷ್ಟೊಂದು ಸೀರೆಗಳವಲ್ಲ, ಏನೋ ನಂಗೊಂದು 5,000 4,000 ಅಷ್ಟು ಲಾಸ್ ಆಗಿರ್ತದೆ ಅಷ್ಟೇ. ಇನ್ನೊಂದು 40,000 ಸಿಕ್ಬಿಟ್ರು ಸಾಕು. ನಂಗೆ ಅಪ್ಪಂಗೆ ವಾಪಸ್ ಕೊಟ್ಬಿಟ್ಟು ನಿನ್ನ ದುಡ್ಡನ್ನ ತಗೊಬಿಟ್ಟು ಬಂದ್ಬಿಟ್ಟು 40,000 ನಿಂಗೆ ಕೊಟ್ಬಿಡ್ತೀನಿ. ಇನ್ನು 10,000 ರೂಪಾಯಿ ನಮ್ಮ ಯಜಮಾನ್ರು ತಗೋ, ಯಾರು ತಗೊಂಡು ಅಡ್ಜಸ್ಟ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಕಣಕ್ಕ. ನೀನು ಟೆನ್ಷನ್ ತಗೊಳ್ಳೋಂಥದ್ದು ಏನೂ ಇಲ್ಲ. ನಾನೇ ಸಾಲ ಮಾಡ್ಬಿಟ್ಟು ಬಿಸ್ನೆಸ್ ಮಾಡಿ ಲಾಸ್ ಮಾಡ್ಕೊಂಡು ಮುಚ್ಕೊಂಡು ಹೋಯ್ತಿಲ್ಲ ನಾನು. ನಿಮ್ಮ ದುಡ್ಡ ನಿಮ್ಗೆ ವಾಪಸ್ ಕೊಟ್ಟೇ ಕೊಡ್ತೀನಿ ಕಣಕ್ಕ. ಇಲ್ಲಾಂದರೆ ಅದೇ 40,000 ರೂಪಾಯಿ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರೂ ಪರವಾಗಿಲ್ಲ, ನಿಮಗೆ ಬಡ್ಡಿ ಕಟ್ಕೊಂಡು ಬಡ್ಡಿ ಸಮೇತ ದುಡ್ಡು ವಾಪಸ್ ಕೊಡ್ತೀನಿ. ನೋಡ್ತಾ ಇರಕ್ಕ. ನೋಡಮಿ, ನಾನು ಮೊದಲೇನೇ ಸರಿ ಇಲ್ಲ. ನಾನು ಕಾಸು ವಿಚಾರದಾಗ ನಾನು ಫ್ರೆಂಡ್ಸುಗಳ್ನು ಬಿಡಕ್ಕಿಲ್ಲ ನಾನು ಅಂತೋಳು ನಾನು. ಸರಿನೇ? ನೀನು ಹಿಂಗೆಲ್ಲನೂ ದೌಲತ್ ಮಾಡ್ಕೊಂಡು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಅದೆಲ್ಲ ನಂಗೆ ಬೇಕಾಗಿಲ್ಲ. ನೀನು ನಾನು ದುಡ್ಡು ಕೊಟ್ಟಿದ್ದೇನೆಯ ದೊಡ್ಡ ಮಹಾ ತೆಪ್ಪಾಯ್ತು. ನೀನು ದುಡ್ಡು ಕೊಟ್ಟಿದ್ದೇನೆಯ ನೋಡು. ನೀನು ಬೇರೆ ಬಿಸ್ನೆಸ್ ಮಾಡ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ. ನನಗಂತೂ ನನ್ನ ಕಾಸು ವಾಪಸ್ ಬಂದ್ಬಿಡ್ಬೇಕು. ಇಲ್ಲ ಅಂದರೆ ಅಗ್ರಿಮೆಂಟಾಗೆ ಏನಂತ ಬರ್ದಿದ್ಯಾ ಅಂತ ಗೆಪ್ತಿ ಐತೆ ತಾನೇ? ನಾನೇನಾರ ಸಾಲ ತೀರಿಸ್ಲಿಲ್ಲ ಅಂತಂದರೆ ನನ್ನ ಗಂಡನ ನಿಮ್ಮನೆ ಕೆಲ್ಸಕ್ಕೆ ಹಾಕತ್ತೀನಿ ಅಂತ ಹೇಳ್ಬಿಟ್ಟು ಬರ್ಸ್ಕೊಂಡಿದ್ದೀರಾ. ಪರವಾಗಿಲ್ಲ, ಗೆಪ್ತಿಂಗ್ ಮಡಿಕೊಂಡಿದ್ದೀಗಲ್ಲ ಸಾಕು. ನೋಡೋಣ ಏನು ಮಾಡ್ತೀಗ ಅಂತ ಹೇಳ್ಬಿಟ್ಟು. ಕಾಸು ಕೊಡಲಿಲ್ಲ ಅಂದರೆ ನಿನ್ನ ಗಂಡನ ಹೇಳ್ಕೊಂಡು ಹೋಗಿ ಮಡಿಕತ್ತೀನಿ ಅಷ್ಟೇ. ನೀ ಮನೆಗೆ ನಿನ್ನನ್ನು ಕರ್ಕೊಂಡು ಇಟ್ಕೊಂಡ್ರೆ 4 ಪೈಸದ ಕೆಲಸ ಮಾಡೋಕ್ಕಿಲ್ಲ ನೀನು ಅಂತ ನಂಗೆ ಸಂದಾಗ ಗೊತ್ತು. ನಿಮ್ಮ ಅತ್ತೆ ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತಾಳೆ, 10 ಪೈಸದ ಕೆಲಸ ಮಾಡೋಕ್ಕಿಲ್ಲ ನೀನು ಯೋಗ್ಯತೆಗೆ ಅಂತ. ನಾನಿನ್ನು ಕರ್ಕೊಂಡು ಹೋಗ್ಬಿಟ್ಟು ನೀನು ತಲೆ ಮೇಲೆ ಕುರ್ಸ್ಕೊಂಡು ಏನು ಮಾಡಲಿ? ನೀನು ಅವಶ್ಯಕತೆನೇ ಇಲ್ಲ. ಅದಕ್ಕೆ ನಿನ್ನ ಗಂಡನ ಮೇಲೆ ಅಗ್ರಿಮೆಂಟ್ ಮಾಡ್ತಿರೋದು ನಾನು. ಮಾಡ್ತೀನಿ ನಿಂಗೆ ಸರಿಯಾಗಿ. ನನ್ನ ಕಾಸು ವಾಪಸ್ ಬರಲಿಲ್ಲ ಅಂತಂದರೆ ಆವಾಗಿರೋದು.
ಇದೇನ್ ಪರಕ ನೀನು ಇಂಥ ಪಿಯೋಮಸ್ ಬಿಸ್ನೆಸ್ ವುಮೆನ್ನ ನೀನ್ ಯಾಕಕ್ಕ ಹಿಂಗ್ ಬೈತಾ ಇದೀಗ ಒಳಬ್ಳು ಬಾಕಿ ಇದು ನನ್ ಮುರ್ವದಿ ಕಳಿಯಕ್ಕೆ ಅಲ್ಲ ಕಣಕ್ಕ ನೀನ್ ಜುಜುಮಿ 50,000 ರೂಪಾಯಿಗೋಸ್ಕರ ಅಂತ ದೊಡ್ಡ ಬಿಸ್ನೆಸ್ ವುಮೆನ್ನ ನೀನ್ ಕೆಣಕ್ತಿದೀಗಲ್ಲ ನೀನು ದೊಡ್ಡ ಬಿಸ್ನೆಸ್ ವುಮೆನ್ ಬೆಳಿಗ್ಗೆ ರಾತ್ರಿ ಕಷ್ಟಪಟ್ಬಿಟ್ಟು ಕೆಲಸ ಮಾಡೋ ಬಿಸ್ನೆಸ್ ವುಮೆನ್ ಅವಳ್ತಾಗ ನೀನ್ ಹಿಂಗೆಲ್ಲ ಕೆಣಿಕೊಂಡು ಕುಂತ್ಕೊಂಡ್ರೆ ಹಂಗೆ ಹೇಳಕ್ಕ ನೀನ್ ಏನ್ ಅನ್ಕೊಂಡಿದ್ಯಾ ಮನೆ ಕೆಲಸನೂ ಮಾಡಲ್ಲ ಅಷ್ಟು ಬಿಸಿ ತಿನ್ನಕ್ಕೂ ಟೈಮ್ ಇರಕ್ಕಿಲ್ಲ ಅಂತ ಬಿಸ್ನೆಸ್ ಮಾಡ್ತಾವಳೆ ಪೊದ್ದು ಪಾಪ ಮನೆ ಕೆಲಸ ಎಲ್ಲ ಮಾಡ್ತಾವಳೆ ಇವಳು ಬಿಸ್ನೆಸ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಅಂತದ್ರನ್ನ ನೀವು ಚುಚ್ಚುಮೆ 50,000 ರೂಪಾಯಿಗೆ ಬೀದಿನಾಗ ನಿಂತ್ಕೊಂಡು ಇವಳು ಮುರ್ವದಿ ಕಳಿತಿದ್ದೀರಲ್ಲ ಇದು ಯಾ ಸಿಮೆನೆಯ ಯಾರು ಈ ಮನೆಯಾಳಿನ ಕಿತ್ತೋಗಿರೋ ಸೀರೆಗಳು ತಂದ್ಬಿಟ್ಟು ವ್ಯಾಪಾರ ಮಾಡ್ಬಿಟ್ಟು ಎಲ್ಲ ತಂದ್ ಮಾಕ್ಯಾಸ್ ದಸ್ ತೊಯ್ತಾವ್ರೆ ಇವ್ರು ನಿನಗೆ ದೊಡ್ಡ ಬಿಸ್ನೆಸ್ ವುಮೆನ್ನ ಲೆಜೇಮ ನೀ ಸುಮ್ಕಿರು ನಿಂಗೇನ್ ಗೊತ್ತಾಯ್ತದೆ ಕೊಟ್ರೆ ಸಾಲ ವಾಪಸ್ ಬರ್ತದ ಇಲ್ವ ಅಂತ ನಂಗೆ ತಲೆ ಕೆಟ್ಟೋಗೈತೆ ಇವಳು ಮಕ ನೋಡು ದೊಡ್ಡ ಬಿಸ್ನೆಸ್ ವುಮೆನ್ ಅಂತೆ ಬಿಸ್ನೆಸ್ ವುಮೆನ್ ಇವಳು ಮಕ ಮುಚ್ಚ ಇವಳು ಬರ್ಬಾರ್ದು ಬರ ನೋಡು ನೀ ಸುಮ್ಮನಿದ್ಬಿಡು ನನ್ಗೂ ನಂಗೆ ಉರ್ದೋಯ್ತಾಯ್ತು ನನಗೆ ಇದು ಯಾಕಕ್ಕ ಹಿಂಗಂತಿದ್ದೀರಾ ಏ ಪ್ರೇಮಿ ಏಳೆ ಆಗ್ಲೇ ಬಂದು ಹೇಳ್ತಿದ್ದಲ್ಲ ನೆನ್ನೆ ನಮ್ಮ ಪೊದ್ದುತಾಗಿ ಹೇಳ್ತಿದ್ದಲ್ಲ ಅದೇನು ಹೇಳು ನಾನು ದೊಡ್ಡ ಬಿಸ್ನೆಸ್ ವುಮೆನು ಟೈಮ್ ವೇಸ್ಟ್ ಮಾಡಕ್ಕಿಲ್ಲ ಅಂತ ಹೇಳು ಇವ ಮುಂಗೋಸಿ ಅಯ್ಯೋ ಅಕ್ಕ ಇಲ್ಲ ಸುಮ್ಕೆ ತಮಾಸೆ ಮಾಡ್ತಿದ್ದೆ ಅಷ್ಟೇನೆ ತಮಾಸೆ ಅಮಾಸೆ ಆಯ್ತದೆ ನನ್ ಕಾಸು ವಾಪಸ್ ಬರಲಿಲ್ಲ ಅಂದ್ರೆ ನೋಡೆ ನನಗೆ ನಾಳೆ ದುಡ್ಡು ವಾಪಸ್ ಬೇಕೇ ಬೇಕು ಇವತ್ತು ಯಾವಾರ ಬುಧವಾರನ ಬುಧವಾರ ಅನಿಸ್ತದೆ ನಾಳೆ ಗುರುವಾರ ನನಗೆ ಕಾಸು ಬೇಕೇ ಬೇಕು ಅಷ್ಟೇನೆ ಅಕ್ಕ ಸೀರೆಯ ಹಿಂಗೆ ಕೊಟ್ಬಿಟ್ಟು ಬಂದು ಹಂಗೆ ವಾಪಸ್ ಇದ್ ಮಾಡ್ಬಿಡ್ತೀನಿ ಕಣಕ್ಕ ಸೀರೆಯ ಹಿಂಗೆ ಕೊಟ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ ಸೀರೆ ಕೊಡ್ತೀಯ ಲಂಗ ಕೊಡ್ತೀಯ ಅದೆಲ್ಲ ನನಗೆ ಬೇಕಾಗಿಲ್ಲ ನನ್ನ ದುಡ್ಡು ನಾನು ವಾಪಸ್ ಬಂದ್ಬಿಡ್ಬೇಕು ಸರಿ ಅಕ್ಕ ಸರಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ತಕೊಂಡ್ಬಿಟ್ಟು ಬರ್ತೀನಿ ಅಕ್ಕ ಇಂಥವ್ರನ್ನೆಲ್ಲ ನಂಬಿಟ್ಟು ಕಾಸು ಕೊಡ್ಬೇಡ ಯಾವಾಗ ನಾ ಹಾಕ್ಬಿಟ್ಟು ಎಸ್ಕೇಪ್ ಆಯ್ತಾಳೋ ಗೊತ್ತಿಲ್ಲ ಇವಳು ಓ ಜೇಮ ನನ್ನ ತಗೆಲ್ಲ ನಡೆಯಕ್ಕಿಲ್ಲ ನಾನು ಈ ಊರಿಗೆ ಬಂದಾಗಿಂದ ಬಿಸ್ನೆಸ್ ಬಡ್ಡಿ ವ್ಯವಹಾರದಾಗ ಏನೇ ಮಾಡ್ತಾ ಇವನಿ ಮೊದ್ಲು ನಮ್ಮ ಅತ್ತೆ ಮಾಡ್ತಿದ್ಲು ಇವಾಗ ನನಗೆ ಬಿಟ್ಟು ಕೊಟ್ಟವಳು ನಾನು ಮಾಡ್ತಾ ಇವನಿ ಎಲ್ಲ ವ್ಯಾಪಾರನ ಹೌದಿನಕ್ಕ ನೋಡಿ ನಿಮ್ಮ ಹತ್ರ ಶಾನೆ ಮಾತಾಡಿಲ್ಲ ನೀರು ಇಟ್ಕೊಳ್ಳೋ ಹತ್ರ ಮಾತಾಡಿದ್ದು ಅಷ್ಟೇನಿಯ ನೀವು ತುಂಬಾ ಒಳ್ಳೆಯವ್ರು ಎಷ್ಟು ಚೆನ್ನಾಗಿ ಮಾತಾಡಿಸ್ತೀರಾ ನೋಡಿ ಅಯ್ಯೋ ಹಂಗೇನಿಲ್ಲಪ್ಪ ನಾನು ಎಲ್ಲರದಾಗೂ ಸಂದಾಕ್ ಮಾತಾಡ್ತೀನಿ ಆದ್ರೆ ನಂತ ವ್ಯವಹಾರ ಸಂದಾಕಿರ್ಬೇಕಷ್ಟೇ ಫ್ರೆಂಡ್ಶಿಪ್ ಬೇರೆ ವ್ಯವಹಾರನೇ ಬೇರೆ ನೀ ಹೇಳ್ಪಾರಕ್ಕ ಹಂಗಿದ್ರೆ ನೀ ಸಂದ ಎಲ್ಲರಿಗೂ ದಾನ ಧರ್ಮ ಮಾಡ್ಕೊಂಡು ಕುಂತ್ಕೊಳಕ್ ನಾವೇನು ಕುಬೇರ್ರೆ ಆದ್ರೆ ಈ ಮೊಳ್ಳಿ ಮೇಲೆ ಒಂದು ಕಣ್ಣಿಕ್ಕಿ ಪಟ್ ಅಂತ ವಸೂಲಿ ಮಾಡ್ಬಿಡಿ ಇಲ್ಲಾಂದ್ರೆ ನಿಮ್ಗೆ ಉಂಡೆನ ಮಾಡ್ಬಿಡ್ತಾಳೆ ಇವಳು ಇಲ್ಲ ವಸೂಲಿ ಮಾಡ್ತೀನಿ ಸರಿ ಕಣಕ್ಕ ಆಯ್ತು ನಮ್ಮ ಅತ್ತೆ ಕಾಯ್ತಿದ್ದಾಳೆ ಹೋಯ್ತೀನಿ ನೋಡಿದ್ರೆ ಜಯಮ್ಮ ಒಳ್ಳೆ ತರನೇ ಕಾಣ್ತಾಳೆ ಪಾಪ